ಕಂದನೆಂದು ಅನಾಥನಾಗಿ ಮಾಡಿ ಹಾಡಿನ ಸ್ವರ್ಗ ಲೋಕದಲ್ಲಿ ಹಣವಿನೆರುವೆನವ. ಆದ್ರೆ ಈ ನಿಮ್ಮ ಪುತ್ರನನ್ನು ಹಿರಿಯ ಕಾಂಡ ಭೂಮಾನದಲ್ಲಿ ಹಲಿಯ ಮಾರಿಂದೇದೈತು ನನ್ನ ಅವಸ್ಥೆ. ನನ್ನ ರಕ್ತ ಕಣಗಳು ನನ್ನ ಖಂಡಿತ ಕೊಂಡ ಕೊಲೆ ಗಡುಗರನ್ನು ಚಾಕನಂದು ಆ ಮತ್ತಾನೆಯ ಮರಣ ಹೋಮಕ್ಕೆ ಆ ಪಂಚಭೂತಗಳೆಲ್ಲದರಾದರೂ ಅವರನ್ನು ಪ್ರೇಮಿಸಿ ಶತ್ರುಗಳು ಕತ್ತರಿಸಿದಾಗ ನನ್ನ ಎತ್ತವರ ಆತ್ಮಕ್ಕೆ ಶಾಂತಿ ದೊರಕುವುದು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿನ ಮರ್ಯಾದಿದೆ. ಅದು ಯಾರನ್ನು ಗೊತ್ತಾ? ಎತ್ತ ಕಾಲನು ದೇವರ ಸ್ಥಾನದಲ್ಲಿ ಭಾರತ ಸ್ಥಾನವಿದೆ. ಅದು ಅಷ್ಟೇ ಅಲ್ಲ, ಭೂಮಿ ತಾಯಿ ಗಂಗಾ ಮತ್ತೆ ಹಕ್ಕಿ ಎನ್ನುವ ಪವಿತ್ರವಾದ ಸ್ಥಾನಕ್ಕೆ ನಿಮ್ಮಂತ ಪ್ರೊಡಕ್ಟ್ ನೀಡಿ ಬಿಟ್ಟ ನ್ಯಾಡ ಏನಿದೆ? ಯಾವ ಕಡೆ ಮರ್ಯಾದೆ ಇತ್ತು? ನಾನು ಯಾರು ಗೊತ್ತೇ? ನೀನೇನು ರಂಬೆ ಮೇಲಕ್ಕೆ ತಿರೋದವಿನ ಹೊಡು ನಿಮ್ಮಂತ ಚಂದಾದಕ್ಕೆ ಹೋಗನು ಎತ್ತ ನಡೆದು ಈ ಮನಸ್ಸು ಮಿಸ್ಟರ್ ದಾಸ, ನನ್ನಂತ ಶ್ರೀಮಂತ ಸ್ತ್ರೀಯರಿಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ. ನೋಡು, ನಿಮ್ಮಂತ ಬಡ ಭಿಕಾರಿಗಳು ಈ ಹೆಣ್ಣನ್ನು ನೋಡೋದಕ್ಕೆ ಪರ ಪುರುಷರು ಜೀವ ಹಚ್ಚಿ ನಿಲ್ಲುತ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಸಂಚರಿಸುವ ಸಮಯದಲ್ಲಿ ಸ್ತ್ರೀಯರು ಸರಗಾಟ ಮಾಡುತ್ತಾರೆ. ಈ ದಾಸನ ಪ್ರೀತಿ ಭಿಕ್ಷವನ್ನು ಈ ಸಮಾಜ ಸಮೂಹದಲ್ಲಿ ಆಚಾರದಲ್ಲಿ ನೀನು ತಪ್ಪಲ್ಲ. ಈ ದಾಸರು ನನ್ನ ಹೆಸರು ಕೇಳಿದ್ರೆ ಸಾಕು, ಇಡೀ ಈ ನಾಡಿನ ಗಡಗಡನೇ ಇರುತ್ತಾ ಇದೆ. ನನ್ನ ಮಾತಿನಲ್ಲಿ ಬಿರುದಕ್ಕಾಗಿ ಜನ ಇಲ್ಲ ಈ ಕೋಟಿ ನೆಸವಸಿದ ಶುಭ ಚಂದ್ರನ ಇಲ್ಲ ಲೋಕಗತೆ ಪದ್ಯ ಹಾಗೂ ಮಾತನಾಡಿ ನಾವು ನಾನು ಈ ರಾಜ್ಯದ ಮುಖ್ಯಮಂತ್ರಿಯ ತಂಗಿ ಅನ್ನುವುದನ್ನು ಮರೆತು ಬಿಟ್ಟಿದೆಯಾ ನೀನು? ನೋಡು, ಒಂದು ವೇಳೆ ನೀವೇ ತಪ್ಪು ಮಾಡಿದ್ದೀವಿ ಎಂದು ನನ್ನ ಕ್ಷಮೆ ಸೇರಿ ಸುರಿಮನೆಯಿಂದ ಹೊರಟು ಹೋಗಿಬಿಡು. ಚಿತ್ತವಾಗಿ ತೊಲೆಯ ತುರುಬ ಕಟ್ಟುವ ತರಲೇ ನೀನು ಕುರಿತರು ಕಟ್ಟುವ ತರ್ಲ ನಾನು ಅಂತರದಲ್ಲಿ ತೊಲೆ ತೆಗೆಸಿಕೊಂಡು ಹೋಗಲು ಹೆಸರು ಗತ್ತು. ನಾನು ಮನೆಗೆ ಹೊರಡಬೇಕು. ಸುಮ್ಮನೆ ದಾರಿ ನಿನ್ನ ಮಾರಿ ನನ್ನ ಹೊಲವಿನ ಸುಕುಮಾರಿ. ಯಾಕೆ ಪ್ರಥಮ ತಕ್ಷಣವಾಯ್ತು ನನ್ನ ಮನಸ್ಸು ಕಾಳಿ. ಈಗ ಹಾಡಬೇಕು ಲಾಲಿ
ನನ್ನ ಜೊತೆ ಹಾಡಿ ಕುಣಿಯಬೇಕು. ಒಂದು ವೇಳೆ ನಾನು ಹಾಡದಿದ್ದರೆ ಹಾಡುವುದಿಲ್ಲದ್ರೆ ನೀನೆಲ್ಲ ವಿಚಾರ ಮಾಡಿ. ಓಹೋ, ಇವನೊಬ್ಬ ಜಂಗಲ್ ರೌಡಿ ಅಂತ ಕಾಣ್ತಾ ಇದೆ. ಹೀಗಾದ್ರೂ ನಾನು ಇಲ್ಲಿಂದ ಪಾರಾಗಬೇಕಾದ್ರೆ ಇವನು ಹೇಳಿದ್ದಂತೆ ಕೇಳಿ ಹಾಡು ಹೇಳಿ ನಾನು ಇಲ್ಲಿಂದ ಪಾರಾಗ್ಲೇಬೇಕು. ಇವಾಗ ಏನಂದ್ರೆ ಮಾತ್ರ ಶುರುವಾಗಲು ನಿನ್ನ ಭರತ ನಾಟ. ಓಕೆ ರಾಜ, ಈಗಲೇ ನಿನಗೋಸ್ಕರ ಹಾಡು